ಬಾಳೆಹಣ್ಣು ಮತ್ತೆ ಬೆಲ್ಲದಲ್ಲಿ ಕಟ್ಟಿರೋದು ಇದು ಕಲರ್. ಆಯ್ತು, ನನ್ನ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನನಗೆ ಬಜ್ಜಿ ಎತ್ಕೊಳಕ್ ಹೋಗಿ ಇಬ್ರು ಎತ್ಬಿಟ್ರು. ಯಲಂಕ 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 ಇಷ್ಟರಿ ಹೇಳೋಣ. ತಲೆ ಎಲ್ಲಿಟ್ಕೊಂಡಿದ್ಯಾ ನೀನು? ಹುಟ್ಟಿರೋದೇ ದೊಡ್ಡ ಫಾಲ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ. ಏನಂದರೆ ನಾವು ಟ್ರೈನ್ ಹತ್ತಿದ್ದು ಬೆಂಗಳೂರಲ್ಲಿ ರಾತ್ರಿ 9 ಗಂಟೆ ಮತ್ತು ಮಂತ್ರಾಲಯ ರೀಚ್ ಆಗಿದ್ದು ಮಾರ್ನಿಂಗ್ 4:15 ಏನೋ ಆಗಿತ್ತು. ಸೊ 8 ಅವರ್ಸ್ ಏನೋ ಜರ್ನಿ ಆಯಿತು ನಮ್ಮದು. ಟಿಕೆಟ್ ಬಂದುಬಿಟ್ಟು ಒಬ್ರಿಗೆ 260 ಅಂದರೆ 260 ಆಯಿತು. ಮಂತ್ರಾಲಯ ರೀಚ್ ಆದಮೇಲೆ ಸ್ಟೇಷನ್ ಹತ್ರನೇ ತುಂಬ ಶೇರಿಂಗ್ ಆಟೋಗಳಿರುತ್ತೆ, ಒಬ್ರಿಗೆ 50 ಚಾರ್ಜ್ ಮಾಡ್ತಾರೆ. ಆಮೇಲೆ ಮತ್ತೆ ಟೆಂಪಲ್ ರೀಚ್ ಆದಮೇಲೆ ನಿಮಗೆ ಫ್ರೆಶಪ್ಗೆ ಇಲ್ಲಾಂದರೆ ಸ್ಟೇ ಆಗಬೇಕು ಅಂದರೆ ರೂಮ್ ಬುಕ್ ಮಾಡೋಕ್ಕೆ ಟೆನ್ಷನ್ ಏನು ಬೇಡ. ಯಾಕಂದರೆ ಟೆಂಪಲ್ ರೀಚ್ ಆಗಿದ ತಕ್ಷಣವೇ ಅಲ್ಲೇ ಬೇಜಾನ್ ಜನ ಬಂದು ನಿಮಗೆ ಕೇಳ್ತಾರೆ ಫ್ರೆಶಪ್ಗೆ ಇಲ್ಲ ಸ್ಟೇ ಆಗೋಕ್ಕೆ ರೂಮ್ ಬೇಕಾ ಅಂತ. ಫ್ರೆಶಪ್ಗೆ ಆದರೆ ಒಂದು 150 ಅಂದರೆ 150ರಲ್ಲಿ ಮುಗಿಯುತ್ತೆ. ಬಟ್ ನಾವು 1 ಡೇ ಸ್ಟೇ ಆಗಿದ್ವಿ. ಸೊ ನಮಗೆ ರೂಮ್ ಬುಕ್ ಮಾಡೋಕ್ಕೆ 3,000 ಏನೋ ಆಯಿತು 8 ಜನಕ್ಕೆ. Now he had 2 pimples on his face, asking girls for foundation to cover it. What the hell is he doing? ಸೊ ಗೈಸ್, ನಾವು ಇವಾಗ ಹೋಗ್ತಾ ಇದೀವಿ. ಮಠದ ಹತ್ರ ಹೋದ್ಮೇಲೆ ನಿಮಗೆ ಎಂಟ್ರಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಏನಿಲ್ಲ, ಸ್ಟ್ರೈಟಾಗಿ ಹೋಗಿ ಫುಲ್ ಫ್ರಂಟಲ್ಲಿ ರೈಟ್ ಸೈಡ್ ನಿಮಗೆ ಎಂಟ್ರಿ ಬೋರ್ಡ್ ಕಾಣಿಸುತ್ತೆ. ನನಗೆ ಹೋಗಿದ ತಕ್ಷಣ ಲೈನ್ ನೋಡಿ ಏನಪ್ಪ ಇಷ್ಟೊಂದು ಜನ ಇದ್ದಾರೆ, ಒಬ್ಬಿಡು ಇವತ್ತು ದರ್ಶನ ಲೇಟಾಗಿ ಆಗುತ್ತೆ, ಬೇರೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತೆಲ್ಲ ಅಂದ್ಕೊಂಡೆ. ಬಟ್ ಆದರೆ ಲೈನ್ ಬೇಗನೆ ಮೂವ್ ಆಯಿತು. ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು, ಬೇಗ ಆಯಿತು. ಇವಾಗ ದರ್ಶನ ಮುಗ್ದಿದೆ, ಅಲ್ಲಿ ತೋರಿಸು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ತೀರ್ಥ ಕೊಡ್ತಾರೆ ಮತ್ತೆ ಅಕ್ಷತೆ ಕೊಡ್ತಾರೆ. ನಾವು ದರ್ಶನ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅಲ್ಲೇ ಒಬ್ಬರು ಗುರುಗಳು ನಮ್ಮನ್ನ ಕರೆದ್ರು, ಸೇವೆ ಮಾಡಿ ಬನ್ನಿ ಅಂತ. ಆಮೇಲೆ ಒಳಗೋದ್ಮೇಲೆ ಪರಿಮಳ ಪ್ರಸಾದನ ಪ್ಯಾಕ್ ಮಾಡ್ತಿದ್ರು. ನಾವು ಸ್ವಲ್ಪ ಪ್ಯಾಕ್ ಮಾಡಿ ಅಂದರೆ ಸೇವೆನ ಮುಗಿಸಿ ಟಿಫನ್ ಮಾಡೋಕ್ಕೆ ಅಂತ ಹೋದ್ವಿ. ನಾವು ಮಠದಲ್ಲಿ ಪ್ರಸಾದಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬಾ ಜನ ಇದ್ದರು, ಲೈನ್ ತುಂಬ ಜಾಸ್ತಿ ಇತ್ತು ಅಂದ್ಬಿಟ್ಟು ಹೊರಗಡೆನೇ ಬಂದುಬಿಟ್ಟು ಟಿಫನ್ ಮಾಡಿದ್ವಿ. ಆಮೇಲೆ ಬೇರೆ ಪ್ಲೇಸಸ್ ಎಲ್ಲ ನೋಡೋಕ್ಕೆ ಟೈಮ್ ಸಿಗಲ್ಲ ಅಂತ. ರಾಯರ ದರ್ಶನ ಆದಮೇಲೆ ನೀವು ಬೇರೆ ಪ್ಲೇಸಸ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಮಠದಿಂದ ಆಚೆ ಬಂದಿದ ತಕ್ಷಣ ಅಲ್ಲೇ ತುಂಬಾ ಶೇರಿಂಗ್ ಆಟೋಗಳಿರುತ್ತೆ. ಒಬ್ರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೋಟಲ್ 5 ಪ್ಲೇಸಸ್ನ ತೋರಿಸ್ತಾರೆ ನಿಮಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇವಾಗ ನಾವು ಅಭಯಾಂಜನೇಯ ಟೆಂಪಲ್ ಹತ್ರ ಇದ್ದೀವಿ. ಸೊ ಫಸ್ಟ್ ಇದು ನೋಡಿಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗಬೇಕು. ಬಾ ಬ್ರೋ, ಇನ್ನೂ 4 ಪ್ಲೇಸ್ ಇದೆ. ನಾವು ಮೊದಲು ಹೋಗಿದ್ದು ಅಭಯಾಂಜನೇಯ ದೇವಸ್ಥಾನಕ್ಕೆ, ಆದಮೇಲೆ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಬಿಚ್ಚಾಲಮ್ಮ ಟೆಂಪಲ್. ಸೊ ಏನು ಈ ಗೋಡೆನ ಇದು ಬಾಳೆಹಣ್ಣು ಮತ್ತೆ ಬೆಲ್ಲದಲ್ಲಿ ಕಟ್ಟಿರೋದು, ಇದು ಕಲ್ಲಲ್ಲಿ ಕಟ್ಟಿರೋದಲ್ಲ.
ಸೊ ಈ ಬಿಚ್ಚಲಮ್ಮ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ದೇವಸ್ಥಾನನ ಕಟ್ಟಿರೋದು ಬಾಳೆಹಣ್ಣು ಮತ್ತು ಬೆಲ್ಲನ ಯೂಸ್ ಮಾಡಿ. ಅದು ಹೇಗೆಂದರೆ ಲೈಕ್ ಗ್ರೇಟ್ ವಾಲ್ ಆಫ್ ಚೈನಾನ ಹೇಗೆ ಸ್ಟಿಕ್ಕಿ ರೈಸ್ನ ಯೂಸ್ ಮಾಡಿ ಕಟ್ಟಿದ್ದಾರೆ, ಅದೇ ಥರ ಇಲ್ಲಿ ಬಾಳೆಹಣ್ಣು ಮತ್ತು ಬೆಲ್ಲನ ಯೂಸ್ ಮಾಡಿ ಇದೊಂದು ಟೆಂಪಲ್ನ ಕಟ್ಟಿದ್ದಾರಂತೆ. ಅದ್ರ ಮೇಲೆ ಇಡು. ಸೊ ಗೈಸ್, ಇವರಿಬ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಇವಳಿಗೆ ಇಡಬೇಕು ನಮ್ಮನೆ, ಅವಳಿಗೆ ಇಡಬೇಕು ನಮ್ಮನೆ. ಎಲ್ಲ ದೇವಸ್ಥಾನದ ನಾಮ ಹಿಡ್ಕೊಂಡು ಏನು ಮಾಡ್ತಾರೆ ಬ್ರೋ? ಇಷ್ಟು ಎಡಿಟಾ ನಮ್ಮ ಗ್ಯಾಂಗಲ್ಲಿ ಸ್ನ್ಯಾಪ್ಶಾಟರ್ ಇವನೊಬ್ಬನೇ. ಬಿಚ್ಚಲಮ್ಮ ದೇವಸ್ಥಾನ ಆದಮೇಲೆ ನಾವು ಹೋಗಿದ್ದು ರಾಯರ ಏಕಶಿಲಾ ಬೃಂದಾವನಕ್ಕೆ. ಅದು ಬಿಚ್ಚಲಮ್ಮ ದೇವಸ್ಥಾನ ಹತ್ರನೇ ಇದೆ. ಹಾಗೆ ತುಂಗಭದ್ರಾ ನದಿ ಕೂಡ ನೀವು ಇಲ್ಲೇ ನೋಡ್ಬೋದು. ಇಲ್ಲಿ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಇಲ್ಲಿ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಅಂತ ಅಂದ್ಬಿಟ್ಟು ಕ್ಯಾಮ್ರಾನ ಆಫ್ ಮಾಡೋಕ್ಕೆ ಹೇಳಿದ್ರು. ನಮ್ಗೆಲ್ಲ ಬಜ್ಜಿ ಕೊಡಿಸ್ತಾ ಇದ್ದಾರೆ. ಬಜ್ಜಿ ಒಂದು ಗ್ಲಾಸ್ ಮಜ್ಜಿಗೆ 10 ರೂಪಾಯಿ, 10 ಬಜ್ಜಿಗೆ 50 ರೂಪಾಯಿ. ವಾಟ್ ಇಸ್ ದಿಸ್ ಗೈಸ್? ಸೋ ಡಿಸ್ಗಸ್ಟಿಂಗ್. ಪ್ರೈಸ್ ಅಟ್ ಇನ್ 10 ರೂಪಾಯಿಗೆ 2 ಬಜ್ಜಿ ತಾನೆ? 5 ರೂಪೀಸ್ ಒನ್. ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಬಜ್ಜಿ. ಆಯ್ತು, ನನ್ನ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ ನನಗೆ ಬಜ್ಜಿ ಎತ್ಕೊಳಕ್ಕೆ ಹೋಗಿ ಇಬ್ರು ಎತ್ಬಿಟ್ರು. ಚಟ್ ಪಾಟ್ ಅವನು ಅದೇ ಕೆಲಸ ಮಾಡ್ತಾನೆ. ಇಲ್ಲಿಗೆ ಇಬ್ರು ಬಿಚ್ಚಲಮ್ಮ ದೇವಸ್ಥಾನ ಮತ್ತು ಏಕಶಿಲಾ ಬೃಂದಾವನ ನೋಡಾದ್ಮೇಲೆ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲಿ ರಾಯರು 13 ವರ್ಷಗಳ ಕಾಲ ಇದ್ರಂತೆ. ಇಲ್ಲಿನ ವಿಶೇಷ ಏನಂದರೆ ರಾಯರು ತಪಸ್ಸು ಮಾಡಿದಂಥ ಜಾಗ, ಅದನ್ನು ಏನು ರೀಬಿಲ್ಟ್ ಮಾಡದೆ ಹಾಗೆ ಹೇಗಿತ್ತೋ ಹಾಗೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನು ವಿಶೇಷ ಅಂದರೆ ಕೃಷ್ಣ ಸರ್ಪ ಅಂತ, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಏನೋ ನಿಜವಾದ ಸರ್ಪನೇ ಏನೋ ಸ್ಟ್ಯಾಚ್ಯೂ ಆಗಿ ಅದು ವಿಗ್ರಹ ಆಗಿ ಅದಕ್ಕೆ ಪೂಜೆ ಮಾಡ್ತಾರೆ ಅನ್ನೋದಷ್ಟು ಗೊತ್ತು ನನಗೆ ಅಷ್ಟೇ. ಹುಷಾರು, ಹಾಡು ಹೇಳೋಣ ಅಂತ ಅಂದ್ಕೊಂಡ್ವಿ. ಹಾಡು ಹೇಳೋಣ ಅಂದ್ಕೊಂಡ್ವಿ, ಬಟ್ ಮೈಕಲ್ಲಿ ಚಾರ್ಜ್ ಇಲ್ಲ. ಮಂತ್ರಾಲಯದಲ್ಲೂ ಹಿಂಗೆ ಆಯಿತು. ದರ್ಶನ ಆದಮೇಲೆ ಅಲ್ಲಿ ತೀರ್ಥ ಕೊಡ್ತಾರೆ, ಆಮೇಲೆ ಇವ್ರದ್ದೆಲ್ಲ ರಿವ್ಯೂ ಕೇಳೋಕೆ ಹೋದೆ, ಅಲ್ಲೂ ಹಂಗೆ ಆಯಿತು. ಮೈಕಲ್ಲಿ ಅದು ರೆಕಾರ್ಡೇ ಆಗಿಲ್ಲ, ಬ್ಯಾಟ್ರಿ ಡೌನ್ ಆಗಿಬಿಟ್ಟು. ಇದರಲ್ಲೂ ಇವಾಗ ಎಷ್ಟು ಇದೆ ಅಂತ ಗೊತ್ತಿಲ್ಲ. ಇದೂ ಹೋಗ್ಬೋದು ಚಾರ್ಜಿಂಗು. ರೂಮಿಗೆ ಹೋಗ್ಬಿಟ್ಟು ಅಲ್ಲಿ ಮೈಕ್ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟಾಪ್, ಕಟ್ ಮಾಡು. ಈಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ತುಂಬಾ ಪವರ್ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಗುರುಗಳು ಅಂದರೆ ರಾಯರು ತಪಸ್ಸು ಮಾಡಬೇಕಾದ್ರೆ ಸ್ವತಃ ಪಂಚಮುಖಿ ರೂಪದಲ್ಲಿ ಆಂಜನೇಯ ರಾಯರಿಗೆ ದರ್ಶನ ಕೊಟ್ಟಿದ್ರಂತೆ. ಮತ್ತು ಅವರ ಪಾದರಕ್ಷೆ ಅಂದರೆ ಚಪ್ಪಲಿ ಕೂಡ ಇಲ್ಲೇ ಇದೆ. ಅದಕ್ಕೆ ಇಲ್ಲಿ ದಿನನಿತ್ಯ ಪೂಜೆ ಮಾಡೋದು. ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಲೈಟಿಂಗ್ಸಿಂದ ಶಾಪ್ ಚೆನ್ನಾಗಿ ಕಾಣಿಸ್ತದೆ ನೋಡು. ಪುಷ್ಪಕ ವಿಮಾನ, ನಿತ್ಯಕ್ಕೆ ಪುಷ್ಪಕ ವಿಮಾನ ಬಂಡೆ ಬರ್ತಿಲ್ಲ, ತಿಳ್ಕೋಬೇಕು. ಆಂಜನೇಯಂದು ಹಾಸಿಗೆ ಮತ್ತು ದಿಂಬು ಕಲ್ಲು ಜೋಡಿಸಿದೆ. ಇದು ಆಂಜನೇಯ ಮಲ್ಕೋತಿದ್ದು ಹಾಸಿಗೆ ಮತ್ತು ದಿಂಬು. ಅಲ್ಲಿ ಕೆಳಗೆ ಕಲ್ಲು ಜೋಡಿಸಿದ್ದಾರೆ, ಅದೇಂತಕ್ಕೆ ಅಂತ ಗೊತ್ತಿಲ್ಲ.
ನಾವು ಬೇರೆ ಎಲ್ಲ ಪ್ಲೇಸಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಠದ ಹತ್ರ ರಥೋತ್ಸವನೇ ಮುಗಿದೋಗಿತ್ತು. ಅದು ಏನಾಯ್ತು ಅಂದರೆ ನಾವು ಹೋಗಿದ್ದು ಶೇರಿಂಗ್ ಆಟೋದಲ್ಲಿ ಅಲ್ವಾ, ನಮ್ಮ ಜೊತೆ ಇನ್ನೂ ಇಬ್ಬರು ಬಂದಿದ್ದರು. ಅವರು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಲೇಟ್ ಮಾಡಿದ್ರಿಂದ ನಮಗೆ ರಥೋತ್ಸವನ ನೋಡೋಕ್ಕಾಗಿಲ್ಲ. ಅದೊಂದು ತುಂಬ ಬೇಜಾರಾಯಿತು. ಆದರೂ ಮಠದಲ್ಲಿ ಸಂಜೆ ಲೈಟಿಂಗ್ಸ್ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಸಂಜೆವರೆಗೂ ಇದ್ಬಿಟ್ಟು ಲೈಟಿಂಗ್ಸ್ನ ನೋಡ್ಕೊಂಡು ಹೋಗಿ. ಏನ್ ಹೇಳ್ಬೇಕು ಸೊ ಗೈಸ್, ಇವಾಗ ಟೈಮು 8 ಗಂಟೆ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋ ಮಾಡು. ರಿವ್ಯೂ ಕೇಳ್ತಾ ಇದೀವಿ ನೋಡ. ಫೋಟಿಂಗ್ರು ಅವೆಲ್ಲ ಬೇಡ, ಸಬ್ಸ್ಕ್ರೈಬ್ ಅಲ್ಲ. ನೀವು ಹೆಂಗ್ ಅನಿಸ್ತೀವಿ ನಿಮಗೆ? ಯಾವತ್ತು ಬಂದಿದ್ದು ನೀವು? ನಾನು ಫ್ರೈಡೆ ಬಂದಿದ್ದು. ಇವತ್ತು ಇಲ್ಲೇ ಇರ್ತೀರಾ ನೀವು? ಹೆಂಗ್ ಅನಿಸ್ತೀವಿ ನಿಮ್ಗೆಲ್ಲ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಎಲ್ಲೆಲ್ಲಿ ಹೋಗಿದ್ರಿ? ಬಿಚ್ಚಾಲೆ ಆದ್ಮೇಲೆ ಅಷ್ಟೇ. ಅದೊಂದು ಪ್ಲೇಸ್ ಹೋಗಿದ್ರಾ? ಆಮೇಲೆ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲಿದ್ದಾರೆ? ಅಲ್ಲಿ ಅಲ್ಲೇ ಕೂತಿದ್ದಾರಾ? ಫುಲ್ ಇವತ್ತು ಇಲ್ಲೇ ಆಲ್ಟೋ ನೀವೆಲ್ಲ? ಇಲ್ಲ, ರೂಮ್ ಹೋಗ್ತೀರಾ? ಓಕೆ. ನೋಡಿ ನಮ್ದು ಯೂಟ್ಯೂಬ್. ನಿನ್ನ ಹೆಸರು? ಅಭಿನವ್. ಇದರಲ್ಲಿ ಏನಿದೆ ಆಟೋದು? ಇದು ಹಿಂಗಿಟ್ಟು. ಹೌದಾ? ಟ್ರೈ ಮಾಡಿಸಿ ನೋಡೋಣ. ಈಗ ನೋಡಿ ಇವಾಗ ಹೆಂಗಾಗ್ತದೆ. ಇದನ್ನ ಹೋಗಿ ಕೆಳಗಿಂದ ಮೇಲೆ ಬೀಳುತ್ತೆ. ಆ ಟೈಮಲ್ಲಿ ಕ್ಯಾಚ್ ಹಿಡ್ಕೊಂಡ್ರು ಇಲ್ಲ ಇಡಲಿಲ್ಲ, ಬಿತ್ತು. ಥ್ಯಾಂಕ್ ಯು ಸೊ ಮಚ್. ಇವಾಗ ಬಾರ ಬಿಟ್ಟು ಹೇಳ್ಬೇಕ ನಾನು. ಆಗಲ್ಲ, ಕಾಲು ನೋತಿ ಸುಮ್ಮನೆ ಆಮೇಲೆ ಎಸ್ತೀನಿ. ನಾವಿವಾಗ 7:15ಗೆ ಚೆಕ್ಔಟ್ ಮಾಡಿ 11:15ಗೆ ಟ್ರೈನ್ ಇದೆ. ಸೊ ಮತ್ತೆ ಮಂತ್ರಾಲಯನ ಸ್ವಲ್ಪ ಸುತ್ಕೊಂಡು, ಅಂದ್ರೆ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಇಲ್ಲೇ ಸುತ್ಕೊಂಡು ಏನಾದರೂ ಶಾಪಿಂಗ್ ಮಾಡಿಕೊಂಡು ಮತ್ತೆ ಇವಾಗ 11:15 ಟ್ರೈನ್ ಇದೆ. ಟ್ರೈನ್ ಹತ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತೀವಿ. ನೀನು ಟಿಫನ್ ಆಯಿತು, ಬಟ್ ಸ್ನಾನ ಮಾಡಿದ್ರೆ ಪ್ರಸಾದ ತಗೊಂಬರ್ಕೊಳ್ತಾ ಇದ್ದೀವಿ. ಡ್ರೆಸ್ ತಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಲೇಟ್ ಆಗೋಯ್ತು ನೆನ್ನೆ ಟ್ರೈನಿಗೆ, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲ ನೆನ್ನೆ ನೈಟೇ ಹೋಗ್ಬಿಡ್ತಾ ಇದ್ವಿ. ಸೊ ಈಗ ಮೇಘನವ್ರು ಒಂದು ಡೈಲಾಗ್ ಹೇಳಿದ್ರು, ಮನಸ್ಸು ಶುದ್ಧವಾಗಿರ್ಬೇಕಂತೆ, ಸ್ನಾನ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ವಂತೆ. ಜನ ಇದ್ದೇ ಇರ್ತಾರೆ. ಇನ್ನು ಇವತ್ತು ಭಾನುವಾರ ಅಲ್ವಾ, ತುಂಬ ಜನ ಇರ್ತಾರೆ. ಮತ್ತೆ ಸಂಡೇ ಅಂತ ಅಂದ್ಬಿಟ್ಟು ರೂಮ್ಸ್ ಎಲ್ಲ ಇನ್ನೂ ಎಕ್ಸ್ಟ್ರಾ ಪೇ ಮಾಡಿಸ್ಕೊತಿದ್ದಾರೆ. The vlog is the end. Finally we are going to railway station. ಮಂತ್ರಾಲಯ. ನೋಡಿ ಮುಗ್ದೋಗಿದೆ ಎಲ್ಲ ಮುಗೀತು, ಬೆಂಗಳೂರಿಗೆ ಹೋಗ್ತಾ ಇದೀವಿ. ವಿಮಲ್ ಎಲ್ಲದ? ಈ ಒಂದು ಟ್ರಿಪ್ ಯಶಸ್ವಿ ಆಗಲು ಏನು ನಾನು ಕಾರ್ಯಕರ್ತ ಆಗಿದ್ದೀನಿ, ಇವ್ರಿಗೆ ಏನು ಗೊತ್ತಿರಲಿಲ್ಲ ಗೈಸ್. ನೋಡಿ ಫೈನಲಿ ರೀಚ್ ಆದೋ, ವಾಪಸ್ ಬ್ಯಾಕ್ ಟು ಬೆಂಗಳೂರು. ಯಲಹಂಕಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ರಮ್ಯ ಅವರು ಇದ್ದಾರೆ, ರಂಜಿತಾ ಇದ್ದಾರೆ, ಗಿರಿ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಇಬ್ಬರು ಮಿಸ್ಸಿಂಗ್ ಇದ್ದಾರೆ. ಮೊನ್ನೆನೇ ಓಡೋಗ್ಬಿಟ್ರು ಎರ್ಕೊಂಡು, ಯಾವನು ಉಳ್ಕೊತಾನೆ ಆಲ್ಟಾಗ್ತಾನೆ ಅಂತ. ಬಟ್ ನಾವು ಏನೋ ಗಂಡು ಗಲಿಯ ಧೈರ್ಯ ಮಾಡಿ ನೆನ್ನೆ ಉಳ್ಕೊಂಡು ಇವತ್ತು ಇಲ್ಲಿ ತನಕ ಬಂದಿದ್ದೀವಿ ಸಕ್ಸಸ್ಫುಲಿ. ನೋಡಿ ಇಷ್ಟು ಜನ ಇವಾಗ ಬಂದರು ವಾಪಸ್ಸು. ನಾನು ನೋಡಿ ನಾಯಿ ಕಾಯ್ಕೊಂಡು ಕೂತಿದ್ದೆ ಅವಾಗಲಿಂದ. ಒಬ್ಬರಾರು ನನ್ನ ಜೊತೆ ಇದ್ದು ಕಂಪ್ನಿ ಕೊಡೋಣ ಅನ್ನೋದಿಲ್ಲ. ಎಲ್ಲ ಅವ್ರದ್ದು ನೋಡ್ಕೊಂಡ್ಬಿಡ್ತಾನೆ ಮೇಲೆ. ಏನು ನೀಟಾಗಿ ಸಡನ್ನಾಗಿ 10 ಸೆಕೆಂಡ್ ಆ್ಯಡ್ ಇದ್ದಂಗೆ ರಂಜಿತಾ ನಾವೇನೋ ಮಾತಾಡ್ತೀವಿ, ಬಂದ್ಬಿಟ್ಟು ವಿಮಲ್ 10 ರೂಪಾಯಿ ಒಂದು ಸಡನ್ನಾಗಿ. ಆಗ ನಮ್ಗೆ ಸ್ಕಿಪ್ ಮಾಡಬೇಕು ಅನ್ಸೋದು. ಎಷ್ಟೊತ್ತಾಗುತ್ತಿದ್ದು ಸ್ಕಿಪ್ ಹೊತ್ಬಿಡೋಣ.
ಈಗ ಬೆಂಗಳೂರು ಕ್ಯಾಂಟಲ್ ಮತ್ತೆ ಆಗ್ತಾನೆ ಇನ್ನೊಂದು 3/4 ಗಂಟೆ ಇದಿಲ್ದಲೆ. ಇದು ಯಲಾಂಕ 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 ಎಷ್ಟು ಸರಿ ಹೇಳೋಣ? ತಲೆ ಎಲ್ಲಿ ಇಟ್ಕೊಂಡಿದ್ಯಾ? ಏನ್ ಪರವಾಗಿಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಯಾವ್ದೋ ಮೆಡಿಕಲ್ಗೆ ಹೋಗಿ ಹೊಸ ಕಲ್ತ್ಬಿಟ್ಟು ಕಣ. ಓ ಫಾಲ್ಟ್ ಅಂತ 50 ಸರಿ ಹೇಳ್ದ. ನೀನು ಹುಟ್ಟಿರೋದೇ ದೊಡ್ಡ ಫಾಲ್ಟ್. ನಮ್ಮ ಸ್ನೇಹಿತರು ಎಂಥವ್ರಂದ್ರೆ ಅವನೇ ಫೋನ್ ಮಾಡಿ ಲೇಟಾದ್ರೆ ನೀನೇ ಫೋನ್ ಮಾಡಬೇಡ, ನಾನೇ ಫೋನ್ ಮಾಡ್ತೀನಿ, ಗಾಡಿ ತಗೊಬರ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಜಾಲಹಳ್ಳಿ ಕ್ರಾಸ್ ತನಕ ನಮ್ಮ ಜವಾಬ್ದಾರಿ, ಅದಾದಮೇಲೆ ಬೇರೆಯವ್ರು ಬರ್ತಾರೆ. ಎಕಡೆಗೆ ಹೋಗ್ಬೇಕಲ್ಲಿ ನೀವು? ಹೋಪ್ ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.